ಆಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿರುವಂತ ಹೇಳಿಕೆಯನ್ನ ಮತ್ತೆ ಯಾವ ರೀತಿಯಾಗಿ ಅವರು ಸಮರ್ಥಿಸಿಕೊಳ್ತಾ ಇದ್ರು ಅಂತ. ಹೌದು, ನಾನು ಟಾಂಟ್ ಕೊಟ್ಟಿದ್ದೀನಿ ಬಿಜೆಪಿ ನಾಯಕರಿಗೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಅಲ್ಲ, ಬೇಳೂರು ಗೋಪಾಲಕೃಷ್ಣ ಅವರು ಒಂದನ್ನು ಸ್ಪಷ್ಟಪಡಿಸಬೇಕು, ನನಗೆ ಯಾವುದೇ ರೀತಿಯಾದಂಥ ಉದ್ದೇಶ ಇರಲಿಲ್ಲ ಅಥವಾ ನಾನು ಸಾಯಿಸ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿರಲಿಲ್ಲ. ತಾಕತ್ತಿದ್ರೆ ನೀವು ಮೋದಿ ಅವರನ್ನು ಸಾಯಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾ ಇದ್ರು. ಇದು ನಾನು ಹೇಳಿಲ್ಲ, ನಾನು ಗುಂಡು ಹೊಡಿತೀನಿ ಅಂತ ಹೇಳಿಲ್ಲ, ಗುಂಡು ಹೊಡಿಯೋರಿಗೆ ತಾಕತ್ತಿದೆಯಾ ಅಂತ ಕೇಳಿದ್ದೀನಿ ಅನ್ನುವಂಥ ವಿಚಾರವನ್ನ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ರು. ಆದರೆ ಬಿಜೆಪಿ ಇದನ್ನೇ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದನೆ ಮಾಡ್ತಾ ಇದೆ, ಆಗ್ರಹಿಸ್ತಾ ಇದೆ. ಇಲ್ಲ, ಬೇಳೂರು ಗೋಪಾಲಕೃಷ್ಣ ಅವರ ವಿರುದ್ಧ ಕ್ರಮ ಆಗಬೇಕು, ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಬಿಜೆಪಿಗಾಗಲೇ ಟ್ವಿಟರ್ನಲ್ಲಿ ಒಂದು ರೀತಿಯಾದಂಥ ಅಭಿಯಾನವನ್ನು ಶುರು ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಒಂದಷ್ಟು ನಾಯಕರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಲ್ಲ, ಈ ದೇಶ ಇಬ್ಬರು ಪ್ರಧಾನಿಗಳನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಇನ್ನೊಬ್ಬ ಪ್ರಧಾನಿಯನ್ನು ಗುಂಡು ಹೊಡೆದು ಸಾಯಿಸಿ ಅಂತ ಹೇಳ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಅವರ ಸಂಸ್ಕೃತಿ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ರು. ಇನ್ನು ಬಿಜೆಪಿ ಶಾಸಕ ಮಾಧುಸ್ವಾಮಿ ಅವರ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಧುಸ್ವಾಮಿ ಅವರೇ, ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳನ್ನು ಕೇಳಿಸ್ಕೊಂಡಿರ್ಬೋದು ನೀವು. ತಾಕತ್ತಿದ್ರೆ ಪ್ರಧಾನಿ ಮೋದಿ ಅವರನ್ನ ಗುಂಡು ಹೊಡೆದು ಸಾಯಿಸ್ಲಿ ಅಂತ ಕೇಳ್ತಾ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ. ಮಾತು ಹಾ, ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ ಮಾಧುಸ್ವಾಮಿ ಅವರೇ. ಮಾತು ಮನುಷ್ಯನ ಮನಸ್ಸಿಗಿರುವ ಕನ್ನಡಿ ಅಂತಾರೆ. ಹೌದು, ಆ ಮಾತು ಅವ್ರ ಮನಸ್ಥಿತಿಯನ್ನ ಪ್ರತಿಫಲನ ಮಾಡ್ತಾ ಇದೆ ಅಂತ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಎಲ್ಲ ಅದು ಒಂದು ರಾಷ್ಟ್ರೀಯ ಪಕ್ಷದ ಸಭೆನಲ್ಲಿ ನಿಂತ್ಕೊಂಡು ಈ ರೀತಿ ಮಾತಾಡ್ತಾರಲ್ಲ, The person you are speaking. ಮೋಸ್ಟ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮಾಧುಸ್ವಾಮಿ ಅವ್ರ ಜೊತೆಗೆ. ಹೇಳ್ತಾ ಇದ್ರು, ಮಾತು ಅನ್ನೋದು ಮನುಷ್ಯನ ವ್ಯಕ್ತಿತ್ವದ ಅಥವಾ ಮನುಷ್ಯನ ಮನಸ್ಸಿನ ಕನ್ನಡಿ ಅಥವಾ ಪ್ರತಿಬಿಂಬ ಅನ್ನುವಂಥ ವಿಚಾರವನ್ನು ಮಾಧುಸ್ವಾಮಿ ಹೇಳ್ತಾ ಇದ್ರು. ಅಷ್ಟನ್ನೇ ಹೇಳೋದಕ್ಕೆ ನಾನು ಬಯಸ್ತೀನಿ, ಯಾಕಂದರೆ ಅಂಥದ್ದೊಂದು ಮಾತನ್ನು ಬೇಳೂರು ಗೋಪಾಲಕೃಷ್ಣ ಅವರು ಆಡಿದ್ದಾರೆ. ಪ್ರಧಾನಿಯನ್ನು ಸಾಯಿಸಿ ಅಂತ ಹೇಳುವಂಥ ವಿಚಾರ ಈ ಎಷ್ಟರ ಮಟ್ಟಿಗೆ ಸರಿ ಅಂತ ಮಾಧುಸ್ವಾಮಿ ಅವರೇ ಹೇಳ್ತಾ ಇದ್ರಿ, ಆಗಲೇ ಮುಂದುವರಿಸಿ. ಮಾಧುಸ್ವಾಮಿ ಅವರೇ ಆಗಲೇ ಹೇಳ್ತಾ ಇದ್ರಿ, ಮಾತು ಅನ್ನೋದು ಮನುಷ್ಯನ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ, ಮುಂದುವರಿಸಿ. ಅದೇ ಈಗ ಅವರು ಮಾತಾಡೋದು ಹಾ ಹಾ ಬಹುಶಃ ಇದು ಯಾರಾದ್ರೂ ಒಂದು ನಾಗರಿಕ ಸಮಾಜದಲ್ಲಿ ಆಡೋ ಮಾತಾ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಜ, ರಾಜಕೀಯದಲ್ಲಿ ಎದುರಾಳಿಗಳು ಇರ್ತಾರೆ, ಪೈಪೋಟಿ ಮಾಡೋದು, ಸ್ಪರ್ಧೆ ಮಾಡೋದು ಎಲ್ಲ ಸ್ವಾಭಾವಿಕ, ಅದೊಂದು ಕ್ರೀಡೆ. ಹೌದು. ಹಾಗಂತ ಈ ಮಟ್ಟಕ್ಕೆ ಮನುಷ್ಯ ಇಳಿಬಾರ್ದು ಅಂತ ಹೇಳಿ ನನ್ನ ಅಭಿಪ್ರಾಯ. ಏನ್ ನಿಂತ್ಕೊಂಡು ಸಭೆನಲ್ಲಿ ರಾಜಾರೋಷವಾಗಿ ಹೇಳ್ತಾರೆ, ನಿಮಗೆ ತಾಕತ್ತಿದ್ರೆ ಮೋದಿ ಅವರನ್ನು ಸಾಯಿಸ್ಲಿ ನೋಡೋಣ ಅವರು ಅಂತ. ಅಯ್ಯೋ, ಯಾರು ಈಗೆಲ್ಲ ಮಾತಾಡೋದ್ನ ಏನಂತ ಹೇಳಂತ ನಾವು. ನಿಜ, ಆಗ್ಲೇ ಹೇಳ್ತಾ ಇದ್ರಿ, ಇದನ್ನ ಯಾರು ಮಾತಾಡೋ ಮಾತಾ ಅಂತಾನು ಕೂಡ ಕೇಳ್ತಾ ಇದ್ರಿ. ಹೌದು ಹೌದೌದು, ಈಗೆಲ್ಲ ಮಾತಾಡಿದ್ರೆ ರಾಜಕಾರಣದಲ್ಲಿ ಎಲ್ಲಿಗೆ ಹೋಗ್ತೀವಿ ನಾವು ಅಂತ. ಓಕೆ 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 ಧನ್ಯವಾದ ಮಾಧುಸ್ವಾಮಿ ಅವರೇ, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ.